ಮಧ್ಯದೊಂದವ ಆ ಮಂತ್ರಿವರೇನೆ ಮಹಾಪ್ರಭು ಕಾಡಂ ಮೃಗವಿದೆಲ್ಲ ಪರಿಗಿಸೆ ಕಾಡಂ ಮೃಗವಿದೆಲ್ಲ ಪರಿಗಿಸೆ ಕಾಡನೆ ಬಿಡುವೆ ನಾನಿದನ ಮಂತ್ರಿವರೇನೆ ಮಹಾಪ್ರಭು ಈ ಮೃಗವನ್ನು ನೋಡಿದನು ಮಹಾಪ್ರಭು. ನಮ್ಮ ಬಳಿಯಲ್ಲೇ ಹೌದು ಮಹಾಪ್ರಭು, ಇಲ್ಲೇ ಓಡಾಡುತ್ತಿರುವುದು. ಮಂತ್ರಿವರೇನೆ ಮಹಾಪ್ರಭು ಹೇಗಾದ್ರೂ ಮಾಡಿ ಸಾಧಿಸಿಡಿಯೋಣ. ಹಾಗೆ ಆಗಲಿ, ನಡೆಯಿರಿ ಪ್ರಭು. ನಿಲ್ಲಲೆ ನಿಲ್ಲಲೆ ಅಂದಿಯೇ ನಿಲ್ಲಲೆ ನಿಲ್ಲಲೆ ಅಂದಿಯೇ ಒಲ್ಲುವೆ ನಿನ್ನನು ಒಲ್ಲುವೆ ನಿನ್ನನು ಕಾಡದೀಗ ನಿಲ್ಲಲೆ ನಿಲ್ಲಲೆ ಅಂದಿಯೇ ಮಂತ್ರಿವರೇನೆ ಮಹಾಪ್ರಭು ಬೆಳೆಯಳು ಕಾಣದೆ ಗಳಿಲನೆ ತೋರುವೆ. ಮಹಾಪ್ರಭು ಮಂತ್ರಿವರೇನೆ ಬೆಳೆಯಳು ಕಾಣದೆ ಗಳಿಲನೆ ತೋರುವೆ. ಕಲಕುವೆ ನಿನ್ನಯ ಕಲಕುವೆ ನಿನ್ನಯ ದಾರ್ವವೀಗ ಮೆಳೆಯಳು ಕಾಣದೆ ಗಳಿಲನೆ ತೋರುವೆ. ಮಂತ್ರಿವರೇನೆ ಮಹಾಪ್ರಭು ಈ ಮೃಗವನ್ನು ನೋಡಿದ್ಯಾ? ಹೌದು ಪ್ರಭು, ನೋಡಿದೆ. ಕೊಕ್ಕಿನಿನೆಲ್ಲಿಗೆ ಪಾಕ ಪಾಗಾತಿ ಹೇ ಸೋಕಿನಿನಲ್ಲಿಗೆ ಪಾಕ ಪಾಗಾತಿ ಹೇ ದಕ್ಕದು ನಿರ್ಣಯ ದಕ್ಕದು ನಿರ್ಣಯ ಸಾಹಸಕ್ಕೆ ನಿಲ್ಲಲೆ ನಿಲ್ಲಲೆ ಅಲ್ಲಿಯೇ ಕಾಟದಿಂದೆಲ್ಲಿದೆ ಓಟವ ವಾತಿಯ. ಮಹಾಪ್ರಭು ಮಂತ್ರಿವರೇನೆ ಕಾಟದಿಂದೆಲ್ಲಿದೆ ಓಟವ ವಾತಿಯ. ಪಾಟನು ಮೊರೆಯುವೆ ಪಾಟನು ಮೊರೆಯುವೆ ಅಂದಿಯೇ ಕಾಟದಿಂದೆಲ್ಲಿದೆ ಓಟವ ವಾತಿಯ. ಮಂತ್ರಿವರೇನೆ ಮಹಾಪ್ರಭು ಹಾ ಪಂದಿಯು ನಮ್ಮ ಬಳಿಯಲ್ಲಿ ಮಹಾಪ್ರಭು ಇಲ್ಲೇ ಓಡಾಡುತ್ತಿರುವುದು. ಮಂತ್ರಿವರೇನೆ ಮಹಾಪ್ರಭು ಅದನ್ನ ಈಗಲೇ ಬಾಣದಿಂದ ಕೊಲ್ಲುವನು. ಕಣ್ಣಿಗೆ ಕಾಣದಂತೆ ಮಾಯವಾಗಿರುವುದಲ್ಲ ಮಂತ್ರಿವರೇನೆ. ಮಹಾಪ್ರಭು ಏನು ಮಾಡುವುದು ಮಹಾಪ್ರಭು? ಮಂತ್ರಿವರೇನೆ ರಾಜನ ಲಾಲಿಸು ನೀನಿದ ರಾಜನೇ ಲಾಲಿಸು ನೀನಿದ ಮಾಯಾ ಮೃಗವೆಂದದಿ ಎನಗೆ ತೋರ್ಪದು ನೋಡೈ. ನೋಯದೈವನ ಕೆಮ್ಮನು ನೋಯದೈವನ ಕೆಮ್ಮನು ಸಾಹಸದಿ ತಂದು ಮಾಯವಾಗಿತ್ತು ನೋಡೈ. ಮಹಾಪ್ರಭು ನಾನು ಮೊದಲೇ ಹೇಳಲಿಲ್ಲವೇ ಇದು ಮಾಯಾಮೃಗವೆಂದು? ಮಂತ್ರಿವರೇನೆ ಹಾಗೋ ನೋಡ ಅಲ್ಲಿ ಓಡಿ ಹೋಗುತ್ತಿದೆ, ಅದನ್ನ ಈಗಲೇ ಬಾಣದಿಂದ ಕೊಲ್ಲುವುದು. ಛೇ ಪುನಃ ಕಣ್ಣಿಗೆ ಕಾಣದಂತೆ ಮಾಯವಾಗಿರುವುದಲ್ಲ ಮಂತ್ರಿವರೇನೆ. ಮಹಾಪ್ರಭು ವಂದಿಯಾತ ಪೋದೋದ ಮುಂದೋಗಣದೋ ಮಂತ್ರಿವರೇನೆ. ಮಹಾಪ್ರಭು ವಂದಿಯಾತ
ಊರು ಹೂಗಳ ಬೆಳೆಯೋಳಿಳೆದೋ ಮಂತ್ರವರೇನೆ. ಹಾ ಪ್ರಭು. ಊರು ಹೂಗಳ ಬೆಳೆಯೋಳಿಳೆದೋ ಘೋರವಾದ ಒನದಿ ಬಿದ್ದೋ ಮಂತ್ರವರೇನೆ. ಹಾ ಪ್ರಭು. ಘೋರವಾದ ಒನದಿ ಬಿದ್ದೋ ದಾರಿಯೇನಾಗೆ ತೋರದಂತೆ ಮಂತ್ರವರೇನೆ. ಹಾ ಪ್ರಭು. ದಾರಿಯೇನಾಗೆ ತೋರದಂತೆ ಪಾರೆ ಪೋದು ತೋ ಸಜೀವ ಬಂದಿಯಾತ ಪೋದೋದ ಮಂತ್ರವರೇನೆ. ಹಾ ಪ್ರಭು. ಸಿಲಿಕಿ ಸಿಲಿಕಿ ಕಾಡಿನಲ್ಲಿ ಮಂತ್ರವರೇನೆ. ಹಾ ಪ್ರಭು. ಸಿಲಿಕಿ ಸಿಲಿಕಿ ಕಾಡಿನಲ್ಲಿ ಚರಿಸಿ ಚರಿಸಿ ಬಳಲುತ್ತಿರುವೆ ಮಂತ್ರವರೇನೆ. ಹಾ ಪ್ರಭು. ಚರಿಸಿ ಚರಿಸಿ ಬಳಲುತ್ತಿರುವೆ ದುರುಳ ಪಂದಿ ದೊರೆಯಾದೆ ನಾಗೆ ಮಂತ್ರವರೇನೆ. ಹಾ ಪ್ರಭು. ದುರುಳ ಪಂದಿ ದೊರೆಯಾದೆ ನಾಗೆ ಪಾರೆ ಪೋದು ತೋ ಸಜೀವ ಪಂದಿಯಾತ ಪೋದೋದ ಮಂತ್ರವರೇನೆ. ಹಾ ಪ್ರಭು. ನಾನು ಪಂದಿ ಎನ್ನು ಕಂಡ ಮಂತ್ರವರೇನೆ. ಹಾ ಪ್ರಭು. ನಾನು ಪಂದಿ ಎನ್ನು ಕಂಡ ಬಾಣದಿಂದ ಅದನ್ನು ಒಡೆದೆ ಬಾಣದಿಂದ ಅದನ್ನು ಒಡೆದೆ ಕಾಣದಂತೆ ಮಾಯವಾದೆ ಮಂತ್ರವರೇನೆ. ಹಾ ಪ್ರಭು. ಕಾಣದಂತೆ ಮಾಯವಾಯ್ತೆ ಪಾರೆ ಪೋದೋ ತೋ ಸಜೀವ ಪಂದಿಯಾತ ಪೋದೋದ ಮುಂದೋಗಾಣ ತಾದೋದೋ ಮಂತ್ರಿವರೇನೆ. ಹಾ ಪ್ರಭು. ನಾವು ಎಷ್ಟು ಸಾಹಸ ಮಾಡಿದಾಗ್ಯೂ ಹಾ ಪಂದಿಯು ನಮ್ಮ ಕೈಗೆ ಸಿಕ್ಕದಾಗಿ ಓಡಿ ಹೋಯ್ತಲ್ಲ, ಏನು ಮಾಡುವುದು? ಮಹಾಪ್ರಭು, ಅದಕ್ಕೆ ತಾವು ಚಿಂತಿಸುತ್ತಿರುವಿರಿ, ಶಾಂತರಾಗಿರಿ, ನಡೆಯಿರಿ ಹೋಗೋಣ. ಮಂತ್ರಿವರೇನೆ, ಮಹಾಪ್ರಭು. ಅದಂತಿರಲಿ. ನಾನು ಮಾರ್ಗದರ್ಶದಿಂದ ಬಹಳವಾಗಿ ಬಳಲಿರುವನು, ಆದ್ದರಿಂದ ಬಾಯಾರಿಕೆ ಉಂಟಾಗಿರುವುದು. ಎಲ್ಲಿ ಆದರೂ ಜಲಪಾನವನ್ನು ಮಾಡಿ ವಿಶ್ರಮಿಸಿಕೊಳ್ಳೋಣ. ನಡೆ. ಹಾಗೆ ಆಗಲಿ, ನಡೆಯಿರಿ ಪ್ರಭು. ನಿನ್ನ ನಾಮ ಏಮಿರು ಚೀರ, ಶ್ರೀರಾಮ ನಿನ್ನ ನಾಮ ಏಮಿರು ಚೀರ, ರಾಮ ಎಂತ ಸವೀರ. ಶ್ರೀರಾಮ ನಿನ್ನ ನಾಮ ಏಮಿರು ಚೀರ, ರಾಮ ಎಂತ ಸವೀರ.
ಎಂತ ಸವೀರ ರಾಮ ಎಂತ ರುಚಿರ ಎಂತ ಸವೀರ ರಾಮ ಎಂತ ರುಚಿರ ಶ್ರೀರಾಮ ನಿನ್ನ ನಾಮ ಏಮಿ ರುಚಿರ ರಾಮ ಎಂತ ಸವೀರ ತಂಬೂರಿ ನಾರದರು ತಂಬೂರಿ ಮೀಟಿಕೊನೆ ರಾಮ 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 ತಂಬೂರಿ ನಾರದರು ತಂಬೂರಿ ಮೀಟಿಕೊನೆ ಗಾನಂಬ ದೇಸಿನ ಎಂತ ರುಚಿರ ತಂಬೂರಿ ನಾರದರು ತಂಬೂರಿ ಮೀಟಿಕೊನೆ ಗಾನಂಬ ದೇಸಿನ ಎಂತ ರುಚಿರ ಶ್ರೀರಾಮ ನಿನ್ನ ನಾಮ ಏಮಿ ರುಚಿರ ರಾಮ ಎಂತ ಸವೀರ ದಕ್ಷ ಪಾಲ ಮುಖನ ಇಕ್ಷೂರ ಕಾಮುಕುನಿ ರಾಮ 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 ದಕ್ಷ ಪಾಲ ಮುಖನ ಇಕ್ಷೂರ ಕಾಮುಕುನಿ ಪಕ್ಷಿ ವಾಹನನೇ ರಾಮ ಎಂತ ರುಚಿರ ಶ್ರೀರಾಮ ನಿನ್ನ ನಾಮ ಏಮಿ ರುಚಿರ ರಾಮ ಎಂತ ಸವೀರ ಪರಮಾತ್ಮ ಶ್ರೀಹರಿ ವಾಸುದೇವ ಈ ವನದಲ್ಲಿ ಎಲ್ಲೂ ಹುಡುಕಿದರೂ ಒಂದು ಪುಷ್ಪವರೋ ದೊರೆಯುತ್ತಿಲ್ಲವಲ್ಲ. ನಮ್ಮ ಗುರುಗಳಾದರೋ ಬಹಳ ಕೋಪಿಷ್ಟರು. ಏನು ಮಾಡಲಿ? ಮುಂದೆ ಹೋಗಿ ಹುಡುಕಿ ನೋಡುವೆನು. ಹುಚ್ಚರಾದ ಗುರುಗಳಿಗೆ ವಂದಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮಹಾತ್ಮರೇ, ನಾನು ಅಯೋಧ್ಯಪುರದ ಅರಸನಾದ ಹರಿಶ್ಚಂದ್ರ ಮಹಾರಾಜ. ಮೃಗ ಬೇಟೆಗಾಗಿ ಈ ವನಕ್ಕೆ ಬಂದೆವು. ತಾವು ಯಾರು? ಈ ವನವು ಯಾರದು? ದಯವಿಟ್ಟು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ರಾಜೇಂದ್ರ, ಮಹಾತ್ಮರೇ, ಹೇಳುವೆನು ಕೇಳು. ರಾಜಾದಿರಾಜ ಚಂದಿರ ರಾಜೇಂದ್ರ, ಪೂಜ್ಯರೇ, ರಾಜಾದಿರಾಜ ಚಂದಿರ ಮಾಜಜ ಬೇಳುವೆ ಲಾಲಿಸಿ ಕೇಳೈ. ಆ ಆ ರಾಜೇಂದ್ರ, ಪೂಜ್ಯರೇ, ಪೂಜಿತ ನಾಸಿಕ ಕೌಸಿಕ ರಾಜೇಂದ್ರ, ಪೂಜ್ಯರೇ, ಪೂಜಿತ ನಾಸಿಕ ಕೌಸಿಕ ರಾರಾಜಿಸುವ ವನವಿದು ಭೋಗ ಜನೇಂದ್ರ. ಆ ಆ ರಾಜೇಂದ್ರ, ಪೂಜ್ಯರೇ, ಈ ವನವು ಕೌಶಿಕ ಮುನಿಗಳ ತಪೋ ನಿವಾಸವಿದು. ತಿಳಿಯಿತು ಪೂಜ್ಯರೇ. ಇದು ನನ್ನನ್ನು ಅವರ ಮುಖ್ಯ ಶಿಷ್ಯನಾಗಿರುವೆನು. ನನ್ನನ್ನು ಒಂದು ನಕ್ಷತ್ರಗಳೆಂದು ಕರೆಯುವುದು. ರಾಜೇಂದ್ರ, ಪೂಜ್ಯರೇ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರಲೇ? ಪೂಜ್ಯರೇ,
ತಮ್ಮ ಕೃಪೆ ಇರಲಿ. ಮತ್ತೆ ಸಿಗುತ್ತೇನೆ. ದಯಮಾಡಿಸಬಹುದು. ಆಗಲಿ. ಮಂತ್ರಿವರ್ಯನೇ, ಮಹಾಪ್ರಭು, ಈ ಮುನಿಪುತ್ರನು ಹೇಳಿದ ಮಾತುಗಳನ್ನು ಕೇಳಿದೆಯಾ? ಕೇಳಿದನು ಮಹಾಪ್ರಭು. ಈ ವನವು ಹಾ ಕೌಶಿಕ ಮಹಾತ್ಮರ ವನವಂತಿ. ಹಾ ಮೋಸವಾಯಿತಲ್ಲ ಮಹಾಪ್ರಭು. ಆದರೆ ಆಗಲಿ, ಅವರು ನಮ್ಮನ್ನೇನು ಮಾಡುವರು? ತಾವೇತಕ್ಕೆ ಕಳವಳ ಪಡುತ್ತಿರುವಿರಿ? ಶಾಂತರಾಗಿರಿ, ನಡೆಯಿರಿ ಹೋಗೋಣ. ಮಂತ್ರಿವರ್ಯನೇ, ಮಹಾಪ್ರಭು, ಇನ್ನು ನಾವುಗಳು ಚಂದ್ರಮತಿಯು ಲೋಹಿತ ಕುಮಾರನಿರುವ ಗಂಗಾ ನದಿಯ ಸನ್ನಿಧಾನಕ್ಕೆ ಹೋಗೋಣ. ನಡಿ. ಹಾಗೆ ಆಗಲಿ, ನಡೆಯಿರಿ ಪ್ರಭು. ಮನೋಹರಿ, ಮನೋಹರ, ನನಗೆ ಬಹಳ ಆಯಾಸವಾಗಿರುವುದು. ನಾನು ಸ್ವಲ್ಪ ಹೊತ್ತು ನಿದ್ರಿಸುವೆನು. ಬಾಲನೂ ಸಹ ನಿದ್ರಿಸಲಿ. ನೀನು ಮತ್ತು ಮಂತ್ರಿವರಿಯನು ಇಲ್ಲೇ ಕುಳಿತುಕೊಳ್ಳಿ. ಮನೋಹರ, ತಮ್ಮ ಇಷ್ಟಂತೆ. ಹಾ ಚಂದ್ರಮತಿ, ಬಾಲನಾದ ಲೋಹಿತನೆ. ಹಾ ಚಂದ್ರಮತಿ, ಬಾಲನಾದ ಲೋಹಿತನೆ. ಹಾ ಹಾ, ಇದೇನು ಆರ್ಯಪುತ್ರರಿಗೆ ಭೇಟಿಯಾದಂತೆ ಕನಸಾಗಿರಬಹುದಿಲ್ಲ. ಹಾ ಚಂದ್ರಮತಿ, ಬಾಲನಾದ ಲೋಹಿತನೆ. ಮನೋಹರ, ಏನಾಯಿತು? ಇದೇನು ಇಷ್ಟು ಗಾಬರಿಯಿಂದಲೂ ಕಾರಣವೇನು ಸ್ವಾಮಿ? ಮನೋಹರಿ, ಮನೋಹರ, ನಾನು ಏನಂದ್ರೆ ಹೇಳಲಿ ಪ್ರಾಣೇಶ್ವರಿ? ಪ್ರಾಣಕಾಂತಿ, ಮನೋಹರ, ಮಾನೋನಿ ಕೇಳೊಂದ ಈ ನಾ ಸ್ವಪ್ನವ ಕಂಡೇ. ಪ್ರಾಣೇಶ್ವರಿ, ಪ್ರಾಣಕಾಂತಿ, ಮಾನೋನಿ ಕೇಳೊಂದ ಹೀನಾ ಸ್ವಪ್ನವ ಕಂಡೇ. ನಾನೋ ಬೆದರಿದೆ ಮುಂದೆ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಮನೋಹರೇ, ನಾನೋ ಬೆದರಿದೆ ಮುಂದೆ ಏನಾಗುವುದೋ ಕಾಣೆ. ಪ್ರಾಣಕಾಂತಿ, ಎನ್ನ ಮಸ್ತಕ ದಾಟಿ ಕ್ರೀಟಾವ ಮುನಿಯರ್ವಾ. ಮನೋಹರ, ಮನೋಹರ, ಪ್ರಾಣಕಾಂತಿ, ಕುಮಾರ, ಎನ್ನ ಮಸ್ತಕ ದಾಟಿ ಕ್ರೀಟಾವ ಮುನಿಯರ್ವಾ. ತನ್ನ ಪಾದದೊಳದೆದು. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಪ್ರಾಣಕಾಂತಿ, ತನ್ನ ಪಾದದೊಳದೆದು ನಿಮ್ಮ ನಗಲಿಸುವಂತೆ. ಪ್ರಾಣೇಶ್ವರಿ, ಮನೋಹರ, ಕುಮಾರ, ಧಾರಿ ಪುತ್ರರ ನಗಲಿ ಘೋರಾರಣ್ಯವ ಸೇರಿ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಕುಮಾರ, ಧಾರಿ ಪುತ್ರರ ನಗಲಿ ಘೋರಾರಣ್ಯವ ಸೇರಿ ಸೇರಿ ಶ್ರಮೆ ಪಡುವಂತೆ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಸೇರಿ ಶ್ರಮೆ ಪಡುವಂತೆ ಕಾರಣವ ಕಂಡೇನೋ. ಪ್ರಾಣಕಾಂತಿ, ಮನೋಹರ, ಮನೋಹರಿ, ಮನೋಹರ,
ನಾನು ಏನೊಂದು ಹೇಳಲಿ ಪ್ರಾಣೇಶ್ವರಿ. ಬಹಳ ಕೋಪದಿಂದ ಒಬ್ಬ ಮುನಿಯು ಬಂದು ನನ್ನ ಶಿರದ ಕಿರೀಟವನ್ನು ತನ್ನ ಪಾದದಿಂದ ಒದ್ದೆಗಡವಿ. ಪ್ರಾಣೇಶ್ವರಿ, ನಿನ್ನನ್ನು ಲೋಹಿತ ಕುಮಾರನನ್ನು ಅಗಲಿಸಿ ಅತಿ ಘೋರವಾದ ಅರಣ್ಯವನ್ನು ಸೇರಿಸಿ ಅತಿ ಕಷ್ಟಪಡುವಂತಹ ದುಸ್ವಪ್ನವನ್ನು ಕಂಡನಿಲ್ಲ. ಪ್ರಾಣೇಶ್ವರಿ, ಒಂದು ವೇಳೆ ಹಾಗೆ ಸಂಭವಿಸಿದರೆ ಮುಂದೆ ಗತಿ ಏನು ಪ್ರಾಣೇಶ್ವರಿ? ಮನೋಹರ, ವಸುದೀಶನೆ ಮನಸಾದೊಳು ವ್ಯಸನವ ಕೈಗೊಳ್ಳುತ್ತ ಮನೋಹರ. ಪ್ರಾಣಕಾಂತಿ, ವಸುದೀಶನೆ ಮನಸಾದೊಳು ವ್ಯಸನವ ಕೈಗೊಳ್ಳುತ್ತ ಮನೋಹರ. ಪ್ರಾಣೇಶ್ವರಿ, ವ್ಯಸನಾಗಿ ಬರಿಯೇ ನೀತು ಮನೋಹರ. ಪ್ರಾಣಕಾಂತಿ, ವ್ಯಸನಾಗಿ ಬರಿಯೇ ನೀತು ವಿಸುಜಾಕ್ಷನೆ ದೇವಾ ಮನೋಹರ. ಪ್ರಾಣೇಶ್ವರಿ, ತಾಳು ಧೈರ್ಯವ ನೆರೆ ತಾಳು ನೀ ಪಡವೀಪತಿ ಈಗ ಮನೋಹರ. ಪ್ರಾಣಕಾಂತಿ, ತಾಳು ಧೈರ್ಯವ ನೆರೆ ತಾಳು ನೀ ಪಡವೀಪತಿ ಈಗ ಪರಿಪಾಲಿಪ ಕುಂಕುಮನಾಪುರಿ ಮನೋಹರ. ಪ್ರಾಣೇಶ್ವರಿ, ಪರಿಪಾಲಿಪ ಕುಂಕುಮನಾಪುರಿ ನರಹರಿಯುಕ್ತಾನೇ ಮನೋಹರ. ಪ್ರಾಣೇಶ್ವರಿ, ವಸುತೀಶನೆ ಮನಸಾದೊಳು ವ್ಯಸನವ ಕೈಗೊಳ್ಳುತ್ತ ಮನೋಹರ. ಮನೋಹರ, ಪ್ರಾಣಕಾಂತಿ, ದೈವಗತಿಯನ್ನು ಮೀರುವುದಕ್ಕೆ ಯಾರು ತಾನೇ ಸಮರ್ಥ? ಒಂದು ವೇಳೆ ಅಂತ ಕಷ್ಟಗಳು ಪ್ರಾಪ್ತವಾದರೆ ಸತ್ಯ ಧರ್ಮಗಳನ್ನು ಕಾಪಾಡಿಕೊಂಡರೆ ಸಕಲ ಕಷ್ಟಗಳು ನಮಗೆ ಪರಿಹಾರವಾಗುವು. ಮನೋಹರ, ಪ್ರಾಣೇಶ್ವರಿ, ನೀವು ಧೈರ್ಯವನ್ನು ತಾಳಿ ಚಿಂತಿಸದಿರಿ. ಮನೋಹರಿ, ಮನೋಹರ, ಇನ್ನಿಷ್ಟದಂತೆ ಆಗಲಿ. ಪೂಜ್ಯರಾದ ಗುರುಗಳಿಗೆ ವಂದಿಸುವೆನು. ಗುರುಗಳಿಗೆ ವಂದಿಸುವೆನು. ಗುರುಗಳಿಗೆ ವಂದಿಸುವೆನು. ಚಂದ್ರಮತಿ, ನೀನು ಸೌಭಾಗ್ಯವಂತಳಾಗು. ಗುರುಗಳಿಗೆ ವಂದಿಸುವೆನು. ಕುಮಾರ ಲೋಹಿತ, ನೀನು ಪುನರ್ಜನ್ಮವನ್ನು ತಾಳು. ಹರಿಶ್ಚಂದ್ರ, ಮಹಾತ್ಮರೇ, ನೀನು ಪಟ್ಟಣವನ್ನು ಬಿಟ್ಟು ಮಂತ್ರಿ ಮರ್ಮರ ಸಮೇತ ಈ ವನಕ್ಕೆ ಬರಲು ಕಾರಣವೇನು? ಮಹಾತ್ಮರೇ, ಮುನಿಕುಲ ವಸಿಷ್ಠರ ಕೇಳಿರಿ, ಇವನದೋ ಮೃಗಕುಲ ಎತ್ತಿ ನಗರದೊಳಗಿರುವ ಹರಿಶ್ಚಂದ್ರ, ಜನಗಳ ಬಾಧಿಸಿ ದೂರಿ
ಪರಮಾತ್ಮ ಜನಗಳ ಬಾಧಿಸಿ ದೂರಿಡಲ್ ಅನುನಯದಿ ಬಂದೆನೋ ಬೇಟೆಯಾಡುತ್ತಾ ಮುನಿಪ ಹರಿಶ್ಚಂದ್ರ, ಈ ವನದಲ್ಲಿ ಗೃಹಗಳು ಹೆಚ್ಚಿ ಜನಗಳು ನಿರ್ವಹಿಸಲಾರದೆ ನನ್ನಲ್ಲಿ ಬಂದು ದೂರು ಹೇಳಿಕೊಂಡ ಕಾರಣ ಆ ದುಷ್ಟಮಗಳನ್ನು ಸಂಹರಿಸಲು ಈ ವನಕ್ಕೆ ಬಂದೇನು ಮಹಾತ್ಮ. ಹರಿಶ್ಚಂದ್ರ, ಮಹಾತ್ಮರೇ, ಭೂಚಕ್ರದೊಡೆಯ ನೆನೆಸುತ್ತೆ ಹರಿಶ್ಚಂದ್ರ, ಮಹಾತ್ಮರೇ, ಭೂಚಕ್ರದೊಡೆಯ ನೆನೆಸುತ್ತೆ ನೀಚನತರದಂತೆ ಈನ ಕೃತ್ಯವಗೈವರೇ ಹರಿಶ್ಚಂದ್ರ, ಮಹಾತ್ಮರೇ, ನಾಚಿಕೆ ಇಲ್ಲವೇ ನಿನಗೆ? ನಾಚಿಕೆ ಇಲ್ಲವೇ ನಿನಗೆ? ಛೇ ಛೇ, ಕೊಲ್ಲುವುದೇ ಕಾಡ ಮೃಗಳ ನೃಪತಿ. ಹರಿಶ್ಚಂದ್ರ, ಮಹಾತ್ಮರೇ, ನೀನು ಏಕಚಕ್ರಾಧಿಪತ್ಯವಂತನಾಗಿ ಇಂತಹ ಹೀನ ಕಾರ್ಯವನ್ನು ಮಾಡುವುದೇ? ಮೊದಲು ನಿನ್ನ ಸತಿ ಸುಧರೊಳಗೊಂಡು ಪಟ್ಟಣಕ್ಕೆ ನಡೆ. ಗುರುಗಳ ಅಪ್ಪಣೆಯಂತೆಯೇ ನಡೆದುಕೊಳ್ಳುವೆನು. ಸತ್ಕೀರ್ತಿಯೇ, ನಾವು ಪಟ್ಟಣಕ್ಕೆ ಹೋಗೋಣ. ನಡೆ. ಹಾಗಾಗಲೇ ನಡೆಯಿರಿ ಪ್ರಭು. ಒಪ್ಪುರೆ ಬಲ ವಿನೋದ ಈಗ ನೋಡುವೆ, ಶೋಧಿಸುತ್ತಲವನ ಸತ್ಯ ಈಗ ಕೆಡಿಸುವೆ. ಒಪ್ಪುರೆ ಬಲ ವಿನೋದ ಈಗ ನೋಡುವೆ, ಶೋಧಿಸುತ್ತಲವನ ಸತ್ಯ ಈಗ ಕೆಡಿಸುವೆ. ಇಂದ್ರಲೋಕದಲ್ಲಿ ನಾನು ಮಾಡಿದ ಪಂಥ, ಇಂದ್ರಲೋಕದಲ್ಲಿ ನಾನು ಮಾಡಿದ ಪಂಥ ಕೈಗೂಡಿತೀಗಲೇ ನೆರವೇರಿತೀಗಲೇ. ಓಡಿ ಕೋಡಿ ಕೋಡಿ ಅವನ ಸತ್ಯ ಕೆಡಿಸುವೆ, ಓಡಿ ಕೋಡಿ ಕೋಡಿ ಅವನ ಸತ್ಯ ಕೆಡಿಸುವೆ. ಬಾಪುರೆ ಬಲ ವಿನೋದ ಈಗ ನೋಡುವೆ, ಶೋಧಿಸುತ್ತಲವನ ಸತ್ಯ ಈಗ ಕೆಡಿಸುವೆ. ಓಹೋ, ಓ ಹರಿಶ್ಚಂದ್ರನ ಸತ್ಯಭ್ರಷ್ಟನನ್ನಾಗಿ ಮಾಡಲು ಈಗ ಒಳ್ಳೆಯ ಸಮಯವಾಗಿರುವುದು. ನನ್ನ ಇಂದ್ರಜಾಲದಿಂದ ಕಾಡು ಪಾಲಾಗುವಂತೆ ಮಾಡಿದ್ದೇನೆ. ಈಗ ಮುಂದಿನ ಕಾರ್ಯವನ್ನು ಮಾಡುವೆನು. ಈಗಲೇ ನನ್ನ ತಪೋಬಲದಿಂದ ಇಬ್ಬರು ಚಂಡೋಲ ಕಣ್ಣಿಕೆಯನ್ನು ಸೃಷ್ಟಿ ಮಾಡಿ ಓ ಹರಿಶ್ಚಂದ್ರನು ಮೋಹಿಸುವಂತೆ ಮಾಡುವೆನು. ಈಗಲೇ ಸೃಷ್ಟಿಸುವೆನು. ಪುತ್ರಿಯರೇ, ಬನ್ನಿರಿ ಬನ್ನಿರಿ. ಪುತ್ರಿಯರೇ, ನಿಮಗೆ ಮಂಗಳವಾಗಲಿ. ತಂದೆಯೇ, ನಮ್ಮನ್ನು ಸೃಷ್ಟಿಸಲು ಕಾರಣವೇನು? ಪುತ್ರಿಯರೇ, ನೀವೀಗಲೇ ಹರಿಶ್ಚಂದ್ರನ ಬಳಿಗೆ ಹೋಗಿ ನಿಮ್ಮ ಹಾವ ಭಾವ ಗಾನನ ಅಂಟೆಗಳಿಂದ ಯಾವ ತಿರನಾದರೂ ಸರಿಯೇ ಆತ ನಿಮ್ಮನ್ನು ಒಲಿಸುವಂತೆ ಮಾಡಿಕೊಳ್ಳಬೇಕು. ತಿಳಿಯಿತೋ? ತಂದೆಯೇ, ಮುದದಿಂದ ಬಲೆ ಬಲೆ ಮುದದಿಂದ ನಾವೀಗ ಪೋದಿ ಬರುವೆವು. ಗಣನಾಟ್ಯದಿಂದ ನಾವು ಮಾನವೇಂದ್ರನ, ಗಣನಾಟ್ಯದಿಂದ ನಾವು ಮಾನವೇಂದ್ರನ ವನ ಭಂಗವಗೈದು ನಿಂತು ಬರುವೆವು. ಬಲೆ ಬಲೆ ಗಣ ಭಂಗವಗೈದು ಇಂತು ಬರುವೆವು. ಮುದದಿಂದ ನಾವೀಗ ಪೋದಿ ಬರುವೆವು. ಗಣನಾಟ್ಯದಿಂದ ನಾವು ಮಾನವೇಂದ್ರನ. ತಂದೆಯೇ, ಪುತ್ರಿಯರೇ, ಗಣನಾಟ್ಯದಿಂದ ನಾವು ಮಾನವೇಂದ್ರನ ವನ ಭಂಗವಗೈದು ನಿಂತು ಬರುವೆವು. ಮನ ಭಂಗವಗೈದು ನಿಂತು ಬರುವೆವು. ತಂದೆಯೇ, ಪುತ್ರಿಯರೇ, ಈ ಅಲ್ಪಕಾಲಕ್ಕೆ ತಾವು ಯೋಚಿಸಬೇಕೆ? ಆಹಾ, ನಾವೀಗಲೇ ಆ ಹರಿಶ್ಚಂದ್ರನ ಬಳಿಗೆ ಹೋಗಿ
ನಮ್ಮ ಹಾವ, ನಮ್ಮ ಭಾವ, ನಮ್ಮ ಗಾನ, ನಮ್ಮ ನಾಟ್ಯಗಳಿಂದ ಯಾವ ಯಾವತ್ತಾದರೂ ಸರಿಯೇ ಆತನು ನಮ್ಮನ್ನು ಒರೆಸುವಂತೆ ಮಾಡುತ್ತೇವೆ. ಭಲೆ ಅಪ್ಪಣೆ ಕೊಡಿ ತಂದೆಯೇ. ಭಲೆ ಪುತ್ರಿಯರೇ, ನಿಮಗೆ ಮಂಗಳವಾಗಲಿ. ನೀವಿನ್ನು ಹೋಗಿ ಬನ್ನಿ. ಅಪ್ಪಣೆ ತಂದೆಯೇ. ಓಹೋ, ಈ ನನ್ನ ಕುಮಾರಿಯರ ಹಾವ ಭಾವಗಳನ್ನು ನೋಡಿ ಆ ಹರಿಶ್ಚಂದ್ರನು ಮರುಳಾಗದೆ ಎಂದಿಗೂ ಇರಲಾರ. ಈಗಲೇ ನನ್ನ ಶಪಥವು ಈಡೇರುವುದು. ಬಪ್ಪುರೆ ಬಲ್ಲ ವಿನೋದ ಈಗ ನೋಡುವೆ, ಶೋಧಿಸುತ್ತಲವನ ಸತ್ಯ ಈಗ ಕೆಡಿಸುವೆ. ತಂಗಿ, ಅಕ್ಕ ಎಲ್ಲಿರುವನು? ನಿನ್ನನ್ನೇ ಹುಡುಕುತ್ತಾ ಬಂದೆವು ನಾ ನಂದನವನದಲ್ಲಿ. ಎಲ್ಲಿಗೆಯೋ ಎಲ್ಲಿಗೆಯೋ ಎಲ್ಲಿರುವನಕ್ಕ? ಎಲ್ಲೇ ಕಾಣ್ತಿಲ್ಲ ತಂಗಿ. ನಿನ್ನನ್ನೇ ಹುಡುಕುತ್ತಾ ಬಂದೆವು ನಾ ನಂದನವನದಾಗೆ. ಎಲ್ಲಿಗೆಯೋ ಎಲ್ಲಿಗೆಯೋ ಅಕ್ಕ ಇಲ್ಲೇ ಇರುವನು. ಕಾಂತನ ರೂಪವು ತೋರುತ್ತಾನಿರುವುದು. ಎಷ್ಟು ಮುದ್ದಾಗಿರುವನು. ಕಾಂತನ ರೂಪವು ತೋರುತ್ತಾನಿರುವುದು. ಒಂದಿಗೆ ಹೊಲದಾಗೆ ನಲಿಯುವೆವೋ ನಲಿಯುವೆವೋ. ನಿನ್ನನ್ನೇ ಹುಡುಕುತ್ತಾ ಬಂದೆವು ನಾ ನಂದನವನದಾಗೆ. ಎಲ್ಲಿಗೆಯೋ ಎಲ್ಲಿಗೆಯೋ ಅಕ್ಕ ಮನೆಯೊಳಗೆ ಅತ್ತೆ ಮಾವಂದಿರು ಕಾಣದೆ. ಹೌದೇ? ನಿಜ. ಮನೆಯೊಳಗೆ ಅತ್ತೆ ಮಾವಂದಿರು ಕಾಣದೆ. ನವನೀತ ನಿನಗೆಂದು ತಂದಿಹೆವೋ ತಂದಿಹೆವೋ. ನಿನ್ನನ್ನೇ ಹುಡುಕುತ್ತಾ ಬಂದೆವು ನಾ ನಂದನವನದಲ್ಲಿ. ಎಲ್ಲಿಗೆಯೋ ಎಲ್ಲಿಗೆಯೋ ಕರುಗಳ ಮನೆಯಲ್ಲಿ ಕರೆದು ತುಂಬಿದ ಕೋಡ. ಕರುಗಳ ಮನೆಯಲ್ಲಿ ಕರೆದು ತುಂಬಿದ ಕೋಡ. ಗಳಸಿರ ನಿನಗೆಂದು ತಂದಿಹೆವೋ ತಂದಿಹೆವೋ. ನಿನ್ನನ್ನೇ ಹುಡುಕುತ್ತಾ ಬಂದೆವು ನಾ ನಂದನವನದಲ್ಲಿ. ಎಲ್ಲಿಗೆಯೋ ಎಲ್ಲಿಗೆಯೋ ರಾಜೇಂದ್ರ ಎಂದು ಕರೆಸಿದರು. ಕೋಮಲಂಗಿರಿ, ನಿಮಗೆ ಮಂಗಳವಾಗಲಿ. ಮೇಲಕ್ಕೇಳಿ. ಕೋಮಲಂಗಿರಿ, ರಾಜೇಂದ್ರ, ನೀವು ಯಾರು? ಅಲ್ಲೊಂದು ಇಲ್ಲಿಗೆ ಬರಲು ಕಾರಣವೇನು? ರಾಜೇಂದ್ರ, ನಾವು ಈ ಅಡವಿ ಹೂಗಳು. ಆ ಹೂಗಳ ಕುಣಿಸೋ ಕಣ್ಗಳು. ಆ ಎಲ್ಲರೂ ಕುರಿಸೋ ಕಣ್ಗಳು. ರಾಜೇಂದ್ರ, ಕೋಮಲಂಗಿರಿ, ನಮ್ಮ ನಾಟ್ಯವನ್ನು ನೀವು ನೋಡಲೇಬೇಕು. ರಾಜೇಂದ್ರ, ಕೋಮಲಂಗಿರಿ, ನಮ್ಮ ಗಾನವನ್ನು ನೀವು ಕೇಳಲೇಬೇಕು. ಹಾಗಾದರೆ ನಿಮ್ಮ ನಾಟ್ಯವೂ ನಡೆಯಲಿ. ಅಪ್ಪಣೆ. ತಂಗಿ, ಅಕ್ಕ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ. ಮದನನ ಇದ ನೋಡಿ ರಾಜೇಂದ್ರ. ಕೋಮಲಂಗಿರಿ, ಮದನದ ಇದ ನೋಡಿ ಹೃದಯದ ಒಡನಾಡಿ. ಅಕ್ಕ ಮದನನ ಇದ ನೋಡಿ ಹೃದಯದ ಒಡನಾಡಿ. ಹೃದಯವು ಬಾಡಿದ ಹೂವಾಗಿದೆ. ಹೃದಯವು ಬಾಡಿದ ಹೂವಾಗಿದೆ. ರಮಣಿ ಒಡಲನಲಿವ ವೇಳೆ ಸುಮನ ಸರಿ ಬರುವ ವೇಳೆ. ರಮಣಿಯೊಡಲನಲಿವ ವೇಳೆ ಸುಮನ ಸರಿದು ಬರುವ ಪ್ರಿಯಬ್ಬ ಕಾಂತಪ್ಪ ಬೇಗ ಮನಮೋಹನ. ಸ್ವಾಮಿ ಬಾ ಬೇಗ ಮನಮೋಹನ. ಕಾಂತಪ್ಪ ಬೇಗ ಮನಮೋಹನ.
ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು. ತುಂಬಾ ಬಿಸಿಯಾಗಿರೋದಕ್ಕ. ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಯ್ತು. ತಣ್ಣನೆ ಗಾಳಿಯು ಹಿತವಾಗಿದೆ. ತಣ್ಣನೆ ಗಾಳಿಯು ಹಿತವಾಗಿದೆ. ಈ ಮೌನವೇಕೋ ಪ್ರಭು ಓ ದೇವ. ಸ್ವಾಮಿ, ಈ ಮೌನವೇಕೋ ಪ್ರಭು ಓ ದೇವ. ನೀನೆ ನವರಸ ಕಲಾಧರ ಸಮಗಾನ ನಾಟ್ಯ ಲೋಲ ಪ್ರಿಯ ಬಾ ಸ್ವಾಮಿ ಬಾ. ಪ್ರಿಯ ಬಾ ಬೇಗ ಮನಮೋಹನ. ಸ್ವಾಮಿ ಬಾ ಬೇಗ ಮನಮೋಹನ. ಬಾ ಬೇಗ ಮನಮೋಹನ. ರಾಜೇಂದ್ರ, ಕೋಮಲಗಿರಿ, ನಮ್ಮ ನರ್ತನವಾಯಿತು. ಮಂತ್ರಿವರಿಯನೇ, ಮಹಾಪ್ರಭು, ಈ ನರ್ತನ ಶ್ರೀರಿಗೆ ಬಹುಮಾನವನ್ನು ಕೊಟ್ಟು ಕಳಿಸು. ಅಪ್ಪಣೆ ಮಹಾಪ್ರಭು. ಏನಂದ್ರಿ? ಬಹುಮಾನವನ್ನು ಕೊಟ್ಟು ಕಳಿಸು. ತಂಗಿ ಬಹುಮಾನವಂತೆ ಯಾರಿಗ್ ಬೇಕಕ್ಕ ಅದು? ಯಾರಿಗೆ ಬೇಕೆ ತಂಗಿ? ರಾಜೇಂದ್ರ, ಕೋಮಲಂಗೇರಿ, ನೀವು ಕೊಡೋ ಬಹುಮಾನ ನಮ್ಗೇನ್ ಬೇಕಾಗಿಲ್ಲ. ಮತ್ತೇನಾಗಬೇಕು ತಂಗಿ? ಅಕ್ಕ ಓಹೋ, ಹತ್ತಕ್ಕೆ ಮತ್ತೊಂದು ತಂಗಿ ಕೊಡ್ತಾನೆ ಅನ್ಸ್ತಕ್ಕ. ಕೇಳೋಣ? ಸರಿಯಾಗಿ ಕೇಳೋಣ. ಏನ್ನ? ಚುಮ್ಮ ಅಕ್ಕ. ಚುಮ್ಮ? ಚುಮ್ಮ ಬೇಡ, ಉಮ್ಮ ಕೇಳೋಣ. ಆಯ್ತಕ್ಕ. ರಾಜೇಂದ್ರ, ಕೋಮಲಂಗೇರಿ, ನಮಗೆ ನಿಮ್ಮ ಮುತ್ತಿನ ಸತ್ತಿಗೆಯನ್ನು ದಯಪಾಲಿಸಬೇಕು. ಇಲ್ಲವೋ ಕೋಮಲಂಗೇರಿ? ರಾಜೇಂದ್ರ, ಜನಪಾಲರ ವಿರುದ್ಧ ಕೇಳುವುದೋ ಎಲ್ಲವೋ ಕೋಮಲಗಿರಿ? ರಾಜೇಂದ್ರ, ಜನಪಾಲರ ವಿರುದ್ಧ ಕೇಳುವುದೋ ವನಿತಾ ಮಣಿಯರೇ, ನಿಮಗೆ ಯೋಗ್ಯವೆಲ್ಲವೋ? ಎಲ್ಲವೋ ಕೋಮಲಂಗಿರಿ? ರಾಜೇಂದ್ರ, ಗಣಮಣಿ ಹಾರಗಳ್ಳಿವೆನು ನಾ ಕೋಮಲಂಗಿರಿ? ರಾಜೇಂದ್ರ, ಗಣಮಣಿ ಹಾರಗಳ್ಳಿವೆನು ನಾ ವಿನಯದಿ ಕೈಗೊಂಡು ತೆರಳಿರಿ நீங்கள். ಎಲ್ಲವೋ ಕೋಮಲಂಗೇರಿ? ರಾಜೇಂದ್ರ, ನೀವು ಹೀಗೆ ರಾಜವಿರುದ್ಧನ್ನು ಕೇಳುವುದು ಯುಕ್ತವಲ್ಲ. ಯಾಕೋ? ನಾವು ಕೊಡುವ ವಸ್ತ್ರಾಭರಣವನ್ನು ತೆಗೆದುಕೊಂಡು ಬಹಳ ಆನಂದದಿಂದ ಹೊರಡಿರಿ. ಮರನೋ ಮನೋಜ್ಞ, ಮರನೋ ಮನೋಜ್ಞ, ಮರನೋ ಮನೋಜ್ಞ, ಮರನೋ ಮನೋಜ್ಞ. ರಾಜೇಂದ್ರ, ಮರನೋ ಮನೋಜ್ಞ, ಮರನೋ ಮನೋಜ್ಞ, ವೀರನೋ ನಾ ಕಾಣೆ ಈ ಸುಂದರ ಚಂದದ ಅಂಧಕಾರ ಈ ಸುಂದರ. ಸ್ಮರಾರೋಪಣ ಸಾರವಿಲ್ಲವೆಂದು ಸ್ಮರಾರೋಪಣ. ಕೋಮಲಂಗೇರಿ, ಸ್ಮರಾರೋಪಣ ಸಾರವಿಲ್ಲವೆಂದು
ಸ್ಮರ ರೂಪನ ಸೇರುತ್ತೆ ಮನೋಜ್ಞ ರಾಜೇಂದ್ರ ಎಲ್ಲೋ ಕೋಮಲಂಗಿರಿ ಸೇರುತ್ತೆ ಮನೋಜ್ಞ ಸೇರುತ್ತೆ ಮನೋಜ್ಞ ಸೇರುತ್ತೆ ಮನೋಜ್ಞ ಸೇರುತ್ತೆ ಮನೋಜ್ಞ ಸೇರುತ್ತೆ ಮನೋಜ್ಞ ಧೀರನೋ ನಾ ಕಾಣೆ ಈ ಸುಂದರ ಚಂದದ ಅಂಧಕಾರ ಈ ಸುಂದರ ಈ ಸುಂದರ ಈ ಸುಂದರ ರಾಜೇಂದ್ರ ಕೋಮಲಂಗಿರಿ ಅದಕ್ಕೆ ನಾವು ಚಂದಾಗಿಲ್ಲವೇ ಛೇ ನಿಮ್ಮ ಚಂದಕ್ಕಷ್ಟು ಹೊಲದಲ್ಲಿ ಧರಣಿಯರು ನೀವುಗೈ ಎಲ್ಲೋ ಕೋಮಲಂಗಿರಿ ಹೊಲದಲ್ಲಿ ತರುಣಿಯರು ನೀವುಗೈ ಜಲಪತಿಯೋದೆನ್ನ ಮೇಲೆ ಪ್ರೀತಿ ಸಲ್ಲದು ನಿಮಗೆ ಎಲ್ಲೋ ಕೋಮಲಂಗಿರಿ ಒಲಬೋಳಿರೆನ್ನ ಮುಂದೆ ನಿಲ್ಲದೆ ಕೋಮಲಂಗಿರಿ ಒಲಬೋಳಿರೆನ್ನ ಮುಂದೆ ನಿಲ್ಲದೆ ಅತಿ ಶೀಘ್ರತಿ ತೆರಳಿರಿ ನೀವುಗಳು ಎಲ್ಲವೋ ಕೋಮಲಂಗಿರಿ ಕುಲದಲ್ಲಿ ಒಲತರಣರಾಗಿ ಹೌದೌದು ನನ್ನನ್ನು ಮೋಹಿಸುವುದು ನಿಮಗೆ ಯುಕ್ತವಲ್ಲ. ಪಾಪಿ ರಂಡೇರಿ ಮಾತನಾಡದ ಸಂಬಂಧ ಹೊರಟು ಹೋಗಿರಿ. ಸರಸಮಾರ ವಿರಾಜೀರ ಸರಸಮಾರ ವಿರಾಜೀರ ವಿರಹ ಪಾತಾಳಲಾರೆ ವಿರಹ ಪಾತಾಳಲಾರೆ ಸರಸಮಾರ ವಿರಾಜೀರ ವಿರಹ ಪಾತಾಳಲಾರೆ ರತ್ನದಂತ ಪಾಪಿ ರಂಡೇರಿ ರತ್ನದಂತ ನಡುವ ನೋಡೋ ಕಂಠದೊಳ್ ಸಂಗೀತ ಕೇಳೋ ಕಂಠದಂತ ನಡುವ ನೋಡೋ ಕಂಠದೊಳ್ ತೋರೋ ಮುದವ ನೀರ ತರುಣ ತೋರೋ ಮುದವ ವಿರಹತ ಪಾತಾಳಲಾರೆ ವಿರಹತ ಪಾತಾಳಲಾರೆ ಸರಸಮಾರ ವಿರಾಧೀರ ವಿರಹತ ಪಾತಾಳಲಾರೆ ನೋಡು ನಮ್ಮ ಗಾನನಾಟ್ಯ ನೋಡು ನಮ್ಮ ಗಾನನಾಟ್ಯ ಮಾರಲೀಲೆಯಿಂದ ಸೇರೋ ಮಾರಲೀಲೆಯಿಂದ ಸೇರೋ ಧೀರ ತರುಣ ತೋರೋ ಮುದವ ಧೀರ ತರುಣ ತೋರೋ ಮುದವ ವಿರಹತ ಪಾತಾಳಲಾರೆ ವಿರಹತ ಪಾತಾಳಲಾರೆ ಸರಸಮಾರ ವಿರಾಜೀರ ವಿರಹತ ಪಾತಾಳಲಾರೆ ವಿರಹತ ಪಾತಾಳಲಾರೆ ರಾಜೇಂದ್ರ ಕೋಮಲಂಗಿರಿ ಅದಕ್ಕೆ ನಾವು ಚೆನ್ನಾಗಿಲ್ಲವೇ ನಮ್ಮನ್ನು ಒರೆಸಿ ನಮ್ಮ ಯೌವನವನ್ನು ಹೋಗಲಾಡಿಸಿ ಪಾಪಿ ರಂಡೇರಿ ಕುಲದಲ್ಲಿ ವಲಯರು ನೆಲಪತಿ ಬಿರುದನ್ನು ವಿನಯದಿಂದಲೇ ಕೇಳುವ ಎಲ್ಲ ಗ್ರಾಚಾರ ಕುಲದಲ್ಲಿ ವಲಯರು ನೆಲಪತಿ ಬಿರುದನ್ನು ವಿನಯದಿಂದಲೇ ಕೇಳುವುದು ಈ ಮೂಳಿಯರೇ ಜೀವಲತಿಯರೇ ಎಲ್ಲೋ ಗಾಚರ ಈ ಮೂಳಿಯರೇ ಜೀವಲತಿಯರೇ ಸರಿತವನ್ನಿಲ್ಲಿಸಿ ತೆರಳಿನ ನೀಗಳು ಸರಿತವನ್ನೆಲ್ಲಿಸಿ ನೀಗಳು ಸರಿತವನ್ನೆಲ್ಲಿಸಿ ತೆರಳಿನ ಛೇ ಪಾಪಿ ರಂಡೇರಿ ಏಕ ಪಂಚರಥ ವಾಜರಿ ಮಾತನ ವಿನಯದಿಂದಲೇ ಕೂಡಲು ಬರುವುದು ಹೋರಾಡ್ತೀವಿ
ಏಕಪತ್ನಿವ್ರತ ವಾಚರಿಪಾತನ ವಿನಯದಿಂದಲೇ ಕೂಡಲುವುದು ಘಾತಿಸಿರವನ್ನು ಛೇದಿಸಿ ಬಿಡುವನು ಎಲ್ಲ ಗಾಚಾರ ಘಾತಿಸಿರವನ್ನು ಛೇದಿಸಿ ಬಿಡುವನು ಸರಿತವನ್ನಿಲ್ಲಿಸಿ ತೆರಳಿರಿ ನೀಗಳು ಸರಿತವನ್ನೆಲ್ಲಿಸಿ ತೆರಳಿರಿ ನೀಗಳು ಸರಿತವನ್ನೆಲ್ಲಿಸಿ ತೆರಳಿರಿ ಪಾಪಿರಂಡೇರಿ ನನ್ನ ಮುಂದೆ ನೀಚ ಮಾತುಗಳನ್ನು ಆಡುತ್ತಿರುವರ ನಿಮ್ಮನ್ನು ಈ ಕಡಗದಿಂದಲೇ ಕತ್ತರಿಸಿಬಿಡುತ್ತಿದ್ದರು ಶ್ರೀಹತ್ಯೆ ಮಾಡಬಾರದು ಸುಮ್ಮನಿರುವನು ಪಾಪಿರಂಡೇರಿ ಮಾತನಾಡದೆ ಸೇರಿ ಹೊಟ್ಟೆ ಒಂದೆನು ತಂದೆ ಆ ಮದಾಂಧನಾದ ಹರಿಶ್ಚಂದ್ರನು ನಮ್ಮನ್ನು ಬಹಳವಾಗಿ ಗಾಜಿಸಿಬಿಟ್ಟನು. ಏನು ಓ ಹರಿಶ್ಚಂದ್ರ ನಿಮ್ಮನ್ನು ಘಾತಿಸಿ ಬಿಟ್ಟನೆ. ತಂದೆಯೇ ನಮ್ಮನ್ನು ಬಹಳವಾಗಿ ಅಪಮಾನವನ್ನು ಮಾಡಿದನು ತಂದೆಯೇ. ಅಪಮಾನ ತಂದೆಯೇ ನಮ್ಮನ್ನು ಬಾಯಿಗೆ ಬಂದಾಗೆ ಜರಿದನು ತಂದೆಯೇ. ಪುತ್ರಿಯರೇ ನಿಮಗಾದ ಅಪಮಾನವು ನನಗಾದ ಅಪಮಾನವೇ ಸರಿ. ನೀವಿನ್ನು ಹೊರಡಿ, ನಾನು ವಿಚಾರಿಸಿಕೊಳ್ಳುವೆನು. ಅಪ್ಪಣೆ ತಂದೆಯೇ. ಹರಿಶ್ಚಂದ್ರ ಏನದು ಏನದು ಹರಿಶ್ಚಂದ್ರನೇ ಗೌನವಿಲ್ಲದೆ ನೀನು ನಿಜ ಗೌನವಿಲ್ಲದೆ ನೀನು ನಡೆಯುತ್ತಲಿರುವೆ. ಏನದು ಹರಿಶ್ಚಂದ್ರನೇ ಗೋಪಿ ನಾನು ಕಳುಹಿದ ವನಿತಾ ಮಣಿಯರ ನಾನು ಕಳುಹಿದ ದುರಾತ್ಮ ನಾನು ಕಳುಹಿದ ವನಿತಾ ಮಣಿಯರ ನೀನು ಬರಿಸದೆ ನೀನು ಬರಿಸದೆ ನಿಂದಿಸಿದೆಯಾಚೆ ಏನು ದುರುಳ ಹರಿಶ್ಚಂದ್ರನೇ ಶೇ ಪಾಪಿ ಹರಿಶ್ಚಂದ್ರನೇ ನಾನು ಕಳಿಸಿದ ವನಿತಾ ಮಣಿಯರು ನೀನು ವರಿಸದೆ ನಿಂದಿಸಿದೆಯಾ ದುರಾತ್ಮ ನಿನ್ನ ಗತಿ ಏನಾಗುವುದು? ಮುನಿವರನ್ನೇ ತಮ್ಮ ಪಾದ ತಾಡನೆಯಿಂದ ಎನಗೆ ಪುಣ್ಯವದಗಿ ಜನ್ಮ ಸಫಲವಾಯ್ತೋ ಮುನಿಪ ದುರಾತ್ಮ ವಿನಯದೋಣಾಧನ್ಯನಾದೆನು ಮಹಾತ್ಮರೇ ವಿನಯದೋಣಾಧನ್ಯನಾದೆನು ಈ ಧರಣಿಯ ತಲದೊಳ್ ಹೊರೆಯಲಾಗದೋ ಮುನಿಪ ತಮ್ಮ ಪಾದ ತಾಡನಿಂದ ನನ್ನ ಪಾಪ ವಿಮೋಚನೆಯಾಗಿ ನಾನು ಧನ್ಯನಾದೆನು ತಂದೆ. ಹರಿಶ್ಚಂದ್ರ ನಾನು ಕಳಿಸಿದ ವನಿತಾಮಣಿಯರ ನಾನು ಕಳಿಸಿದ ವನಿತಾಮಣಿಯರ ವಿನಯದಿಂದಲೇ ವರಿಸದೆ ಛಲ ಬಿಡದೆ ಅಕಳ ನಿನ್ನಯ ಬಲ್ಗುಮತಿಯಿಂದಲೇ ಚಲ ಬಿಡದಿಯ ಕಳ ನಿನ್ನಯ ಬಲು ದುರ್ಮತಿಯಿಂದಲೇ ನಡೆದುಳ್ಳನೆ ತಡೆಯನು ಕಥೆಯನ್ನು ನಾನು ಕೆಡುಕನೆ. ಪಾಪಿ ಹರಿಶ್ಚಂದ್ರ ನಿನ್ನ ವಿನಯೋಕ್ತಿಯನ್ನು ಯಾರಿಗೆ ತೋರಿಸುವೆಯೋ ನೋಡು ನಿನ್ನ ಗತಿ ಏನಾಗುವುದು. ಮಂತ್ರಿವರೇನೆ ಮಹಾಪ್ರಭು, ಈ ಮುನಿ ಮಹಾತ್ಮರು ಬಹಳ ಕೋಪಿಷ್ಠರಾಗಿರುವರಲ್ಲ, ಏನು ಮಾಡುವುದು? ಮಹಾಪ್ರಭು, ವೈರಿಗಳಲ್ಲಿ ಪರಾಕ್ರಮವನ್ನು, ಮುನಿಗಳಲ್ಲಿ ದೈನೋಕ್ತಿಯನ್ನು, ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸಬೇಕು. ಅದರಂತೆ ನೀವು ಸತಿಸುತರ ರಾಧಿಯಾಗಿ ಅವರನ್ನು ಬೇಡಿಕೊಂಡರೆ ನಿಮ್ಮನ್ನು ಕಾಪಾಡುವವರು. ಮಂತ್ರಿವರೇನೆ ಮಹಾಪ್ರಭು, ಹಾಗೇ ಮಾಡೋಣ. ಪರಮಾತ್ಮ ಮಹಾತ್ಮರೇ, ಹರಿಶ್ಚಂದ್ರ ಗೋಪಾವ ಬೇಡೋ ಬಿಡೋ ತಾಪಸವಾರ್ಯರೇ. ಪರಮಾತ್ಮ
ವಿವೇಕಕ್ಕೆ ಯಾರಲ್ಲಿ ತೋರಿಸುವೆಯೋ? ಕೋಪವ ಬೇಡೋ ಬಿಡೋ ತಾಪಸವಾರ್ಯರೇ ಪರಮಾತ್ಮ. ಹರಿಶ್ಚಂದ್ರ, ಸಾಕು ಸಾಕು, ನಿಲ್ಲಿಸು. ನೀ ಪಾರೆಯೋ ಪರಮಾತ್ಮ. ನೀ ಪಾರೆಯೋ ಉಪಕೌತಿಕ ಮುನಿಯೇ ಕೋಪವ ಬೇಡೋ ಬಿಡೋ ತಾಪಸವಾರ್ಯರೇ ಪರಮಾತ್ಮ. ಸಾಕು ಸಾಕು, ನಿಲ್ಲಿಸು. ಹರಿಯಾದೆ ಮಾಡಿದ ಚರಣನ ತೋಪನೋ ಬಾಕ್ರೆ. ಸಾಕು ಸಾಕು. ಹರಿಯಾದೆ ಮಾಡಿದ ಚರಣನ ತೋಪನೋ ಇರಿಸಾದೆ ಮಾನದಳೋ ಪರಮಾತ್ಮ. ಹರಿಶ್ಚಂದ್ರ, ಇರಿಸಾದೆ ಮಾನದಳೋ ಬರೆಯಬೇಕಯ್ಯ ದೇವ ಕೋಪವ ಬೇಡೋ ಬಿಡೋ ತಾಪಸವಾರ್ಯರೇ ಮಹಾತ್ಮರೇ. ಹರಿಶ್ಚಂದ್ರ, ದೋಷ್ಟಾರು ಯಾಸಾಗಿದ್ದ ಜಟತಾನಂಗಳ ಪರಮಾತ್ಮ. ಹರಿಶ್ಚಂದ್ರ, ದೋಷ್ಟಾರು ಯಾಸಾಗಿದ ಕೆಟ್ಟತನಗಳ ಶ್ರೇಷ್ಠರೆಂದೇರಿ ಪರೇ ಪರಮಾತ್ಮ. ಹರಿಶ್ಚಂದ್ರ, ಶ್ರೇಷ್ಠರೆಂದೇರಿ ಪರೇ ಸೋಷ್ಟಿಯೊಳಗಿನ್ನೋ ಕೋಪವ ಬೇಡೋ ಬಿಡೋ ತಾಪಸವಾರ್ಯರೇ ಕೋಪವ ಬೇಡೋ ಬಿಡೋ.
ಕೋಪವನ್ನು ಬಿಟ್ಟು ತೆರಳನಾದ ನಾನು ಮಾಡಿರುವ ಅಪರಾಧವನ್ನು ಮನ್ನಿಸಿ ಕಾಪಾಡಿದ್ದರೆ ಆ ಶ್ರೀಹರಿಯು ನಿಮ್ಮನ್ನು ಮೆಚ್ಚುವನೇ ಪರಮಾತ್ಮ. ನಿನ್ನಯ ಭಕ್ತಿಗೆ ಮೆಚ್ಚಿದೆ ಹರಿಶ್ಚಂದ್ರ, ನಿನ್ನಯ ಭಕ್ತಿಗೆ ಮೆಚ್ಚಿದೆ. ನಾನಂದ ನುಡಿವೆ ಲಾಲಿಸಿ ಕೇಳೈ. ಹರಿಶ್ಚಂದ್ರ, ಲಲನೆಯರವಲ ಪೆಣ್ಗಳ ಹರಿಶ್ಚಂದ್ರ, ಲಲನೆಯರವಲ ಪೆಣ್ಗಳ ಒಲವಿ ನಿನ್ನಿ ವರಿಸಿ ಸುಖದಿಂಬೋಳೈ. ಹರಿಶ್ಚಂದ್ರ, ನಿನ್ನ ಭಕ್ತಿ ವಿನಯೋಕ್ತಿಗಳಿಗೆ ಮೆಚ್ಚಿದೆನು. ಅಂದರೆ ನಾನೊಂದು ವಿಷಯವನ್ನು ಹೇಳುವೆನು, ಕೇಳುವೆಯೋ? ಮಹಾತ್ಮರೇ, ಕೇಳುವ ವಿಷಯವಾದರೆ ಕೇಳುವನು ದೇವ. ಏನು? ಕೇಳುವ ವಿಷಯವಾದರೆ ಕೇಳುವೆಯೋ, ಇಲ್ಲವಾದರೆ ಇಲ್ಲವೋ? ಹರಿಶ್ಚಂದ್ರ, ಲಲಿತಾಂಗಿಯರಾದ ಮಾತಾಂಗ ಕನ್ನಿಕೆ ನೀನು ವರಿಸಿದ್ದಾದರೆ ನಿನ್ನನ್ನು ಕೃಪೆಯಿಂದ ಕಾಣುವೆನು. ಇದಕ್ಕೆ ನೀನೇನು ಹೇಳುವೆ? ಮಹಾತ್ಮರೇ, ನುಡಿದಂತೆ ನಡೆಯುವೆನು ನಾ, ನಡೆದಂತೆ ನುಡಿವೆನು ನಾ. ಈ ಪಟವಿಯೊಳಗೆ ಸತ್ಯವೇ ತಾಯ್ ತಂದೆ ಎನ್ನುತ್ತೇನ. ಗುಡಿ ಗುಡಿಸಿ ಬ್ರಹ್ಮಾಂಡವ ಧೂಳಾಗಿ ನಶಿಸಿದರ ಪರಶಿವನ ಪಾದದಾಣೆ ನುಡಿಯನು ನಾ ಅಸತ್ಯವಾ. ಹರಿಶ್ಚಂದ್ರ, ನೀವು ಹೇಳುವ ವಿಚಾರವು ಬಹಳ ಚೆನ್ನಾಗಿರುವುದು. ನಾನು ಕ್ಷತ್ರಿಯನಾಗಿ ಕೀರ್ತಿಯನ್ನು ಪಡೆದು ಬಿನಗು ಹೊಲತಿಯರನ್ನು ಕೂಡಿ ಸತ್ಯಭ್ರಷ್ಟನಾದುತ್ತಲೂ ಸತಿ ಸುತರ್ಹಾದಿಯಾಗಿ ಅರಣ್ಯಕ್ಕೆ ಹೋಗೆಂದರು ಹೊರಡು ಪರಮಾತ್ಮ. ಆದರೆ ಸತ್ಯ ಧರ್ಮಗಳನ್ನು ಮಾತ್ರ ಬಿಡಲಾರನು ದೇವ. ನರಪತಿ ನೀನು ನುಡಿದಂದದಿ ಹರಿಶ್ಚಂದ್ರ, ನರಪತಿ ನೇಮ್ ನುಡಿದಂದದಿ ವರ ಸತ್ಯವ ತಪ್ಪದೀಗ ಏ ದಾತ್ರಿಯನಲ್ಲ. ಹರಿಶ್ಚಂದ್ರ, ಘನದಿಂದನಗೀಯುತೆ ಘನದಿಂದನಗೀಯುತೆ ರಾಜಮುದ್ರಿಕೆಯನ್ನು ಕೊಡು ಕೊಡು ಎನಗೆ ಭೂಪ. ಹರಿಶ್ಚಂದ್ರ, ನಮಗೂ ರಾಜ್ಯವನ್ನು ಪರಿಪಾಲಿಸಬೇಕೆಂಬ ಆಸೆ ಬಹಳದಿಂದಲೂ ಭಾಸಿಸುತ್ತಿತ್ತು. ಹರಿಶ್ಚಂದ್ರ, ನೀನು ಸತ್ಯವಂತನಾಗಿದ್ದರೆ, ಧರ್ಮಿಷ್ಠನೇ ಆಗಿದ್ದರೆ, ನೀನು ಹಾಡಿದ ಮಾತಿನ ಪ್ರಕಾರ ನಿನ್ನ ರಾಜ್ಯವೆಲ್ಲ ನನಗೆ ದಾರೆ ಎರೆದು ಕೊಡು. ಹರಿಶ್ಚಂದ್ರ, ನಿನ್ನ ರಾಜಮುದ್ರಿಕೆಯನ್ನು ಈಗಲೇ ಕೊಡು. ಮಹಾತ್ಮರೇ, ಲೋಕ ರೀತಿಯಂತೆ ಹೇಳಿದನಷ್ಟೇ. ತಮಗೆ ರಾಜ್ಯಭಾರವನ್ನು ಮುದ್ರಿಕೆಯನ್ನು ಕೊಡುತ್ತೇನೆಂದು ಹೇಳಿದ್ದೇನೆ ಮಹಾತ್ಮ. ಏನು ಹೇಳಲಿಲ್ಲವೇ? ಹರಿಶ್ಚಂದ್ರ, ನೀನು ನುಡಿದ ಭಾಷೆಗೆ ತಪ್ಪಿದ ಬಳಿಕ ನಿನ್ನನ್ನು ಸತ್ಯವಂತನೆಂದು ನಂಬುವುದು ಹೇಗೆ? ಧರ್ಮಿಷ್ಠ ಎಂದು ಭಾವಿಸಿದಾದರೂ ಹೇಗೆ? ಚಚೆ, ಅಸತ್ಯವಂತನೆಂದು ಹೇಳಲು ಸಂಶಯವೇ ಇಲ್ಲ. ಮಂತ್ರಿವರ್ಯನೇ, ಮಹಾಪ್ರಭು, ಈ ಮುನಿ ಮಹಾತ್ಮರು ನನ್ನನ್ನು ಬಹಳವಾಗಿ ನಿಂದಿಸುತ್ತಿರುವರಲ್ಲ. ನಾನು ಮಾಡಿದ ಅಪರಾಧವೇನು? ಮನೋಹರ, ಪ್ರಾಣೇಶ್ವರಿ, ಚಿಂತಿಪುತೆ ತಕೆ ಕಾಂತರೆ ಚಿತ್ತದಿ. ಮನೋಹರ, ಚಿಂತಿಪುತೆ ತಕೆ ಕಾಂತರೆ ಚಿತ್ತದಿ. ಕಂತು ವಿನಯನು. ಮನೋಹರ, ಕಂತು ವಿನಯನು
ಇಂದು ಗೈದಾನು ಎಮ್ಮಾನು ಚಿಂತೆ ಪುಟೇತಕೆ ಕಾಂತರೆ ಚೀತಕೆ ಮನೋಹರ ಒದಗಿದ ಕಾಷ್ಟಕ್ಕೆ ಬೆದರುವುದೇತಕ್ಕೆ ಮನೋಹರ ಒದಗಿದ ಕಾಷ್ಟಕ್ಕೆ ಬೆದರುವುದೇತಕ್ಕೆ ಚಿದುರಾದೆ ಬೇದೂರದೆ ಮನೋಹರ ಚೆದುರಾದೆ ಬೇದೂರದೆ ನೀನಿರು ಧೈರ್ಯದೆ ಚಿಂತೆ ಪುಟೇತಕೆ ಕಾಂತರೆ ಚೇತಕೆ ಬೇತಾವನೇಣಿಸದೆ ಗಾದಿ ಸುತಾನಿಗೆ ಮನೋಹರ ಬೇತಾವನೇಣಿಸದೆ ಗಾದಿ ಸುತಾನಿಗೆ ಮೋದಾದಳು ಪಿಸು ಮನೋಹರ ಮೋದಾದಳು ಪಿಸು ಮೌನಿಯಾಣವನ್ನು ಚಿಂತೆ ಪುಟೇತಕೆ ಕಾಂತರೆ ಚೇತದೆ ಚಿಂತೆ ಪುಟೇತಕೆ ಮನೋಹರ ಪ್ರಾಣೇಶ್ವರಿ, ನೀವು ಚಿಂತಿಸಿ ಫಲವೇ ಇವಿ ಮನೋಹರ ಈ ಶರೀರವು ಅನಿತ್ಯವಾದದ್ದು, ಮೃತ್ಯವನಿತ್ಯವು ಬೆನ್ನು ಬಿಡದೆ ಕಾಯ್ದುಕೊಂಡಿದ್ದಾದ ಕಾರಣ ಈ ಧಾತ್ರಿಯಲ್ಲಿ ಧರ್ಮಕೀರ್ತಿಗಳೇ ನಮಗೆ ಸುಖವಾದ ಈ ಪ್ರಾಣೇಶ್ವರಿ ಮನೋಹರ ಈ ಸುಖ ಸಂಪತ್ತುಗಳನ್ನು ಈ ನೀವು ವ್ಯಸನ ಪಡಲಾರದು. ಈ ರಾಜ್ಯವನ್ನು ಈ ವಿಶ್ವಾಮಿತ್ರ ಮುನಿಗಳಿಗೆ ಅರ್ಪಿಸೋಣ. ಅವರು ಸುಖವಾಗಿರಲಿ. ನಮ್ಮನ್ನು ಆ ಶ್ರೀಹರಿಯು ನಮ್ಮನ್ನು ಕಾಪಾಡುವನು. ನೀವು ಚಿಂತಿಸದಿರಿ ಪ್ರಾಣೇಶ್ವರಿ. ಮನೋಹರ, ನೀನು ಇಷ್ಟದಂತೆ ಹಾಗೆ ರಾಜ್ಯಭಾರವನ್ನು ಮುದ್ರಿಕೆಯನ್ನು ಕೌಶಿಕ ಮುನಿಗಳಿಗೆ ಅರ್ಪಿಸೋಣ. ಅವರು ಸುಖವಾಗಿರಲಿ. ನಾವಿನ್ನು ಅರಣ್ಯಕ್ಕೆ ಹೊರಡೋಣ. ಮಹಾತ್ಮರೇ, ಈ ಪೀಠವನ್ನು ಮಂಡಿಸಿ. ಹರಿಶ್ಚಂದ್ರ, ಮಹಾತ್ಮರೇ, ನಿನ್ನೆಷ್ಟಂತೆ ಆಗಲಿ. ಒಪ್ಪಿಸಿದೆ ರಾಜ್ಯವನ್ನು ತೋಪಾದೆ ಮುನಿದೇವ ನಿಮಗೆ ಒಪ್ಪಿಸಿದೆ ರಾಜ್ಯವನ್ನು ತೋಪಾದೆ ಮುನಿದೇವ
ಅಪ್ಪಣೆಯ ಒಟ್ಟು ಏನಗೆ ಗಳು ಹಯ್ಯ ಮುನಿದೇವ ಒಪ್ಪಿಸಿದೆ ರಾಜ್ಯವನ್ನು ತೋಪದೆ ಮುನಿದೇವ ನಿಮಗೆ ಮಹಾತ್ಮರೇ, ಈ ಮುದ್ರೆ ಉಂಗುರವನ್ನು ತೆಗೆದುಕೊಳ್ಳಿ. ಎಲ್ಲಿ ಈ ಬೆರಳುಗಳು? ಹರಿಶ್ಚಂದ್ರ, ಮಹಾತ್ಮರೇ, ಈ ರಾಜಮುದ್ರಿಕೆ ಎಷ್ಟು ಚೆನ್ನಾಗಿರುವುದು. ಮಹಾತ್ಮರೇ, ರಾಜ್ಯಭಾರವನ್ನು ಪರಿಪಾಲಿಸುವ ಈ ಮುದ್ರೆ ಉಂಗುರವು ಚೆನ್ನಾಗಿರುವುದಿಲ್ಲವೇ? ಹರಿಶ್ಚಂದ್ರ, ಮಹಾತ್ಮರೇ, ನೀವಿನ್ನು ಹೊರಡಿ. ಒಬ್ಬ ಚಿತ್ತ